ನಿಂತ ಗಿರ್ಜಿಂಬೆ ನಿಂತ್ಕಳೆ ನೋಡು. ನಂದು ಮದುವೆ ಆಗಲ್ಲ ಅಂತಿದ್ದಲ್ಲ, ಅದಕ್ಕೆ ಮದುವೆ ಆಗಿದ್ದೀನಿ. ಈಗ ನನಗೆ ಒಳ್ಳೆ ಗಂಡನ ಸಿಕ್ಕಿದ್ದಾನೆ. ನಿಂದೆಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಲ್ಲ, ನನ್ನ ಮುಂದೆ ಬಿಲ್ಡಪ್ ಕೊಡ್ತಿದ್ದಲ್ಲ. ಇವಾಗ ನೋಡಿ ನಾನು ಮದುವೆ ಆಗಿದ್ದೀನಿ. ನಾನು ಯಾವಾಗಲೂ ಹೇಳಿದ್ದೀನಿ ನಿನ್ನ ಮದುವೆ ಆಗಲ್ಲ ಅಂತ. ಸುಮ್ಮನೆ ಯಾಕೆ ಹುಟ್ಟಿಸ್ಕೊಂಡು ಮಾತಾಡ್ತೀಯ? ಅಯ್ಯೋ ನಿನಗೇನೇ ಬಂದೈತೆ? ಮದುವೆ ಆಗಲ್ಲ ಅಂತ ನಾನು ಯಾವತ್ತೇ ಮಾತಾಡಿದ್ದೀನಿ ನಿನಗೆ? ನಾನು ಯಾವತ್ತೂ ಒಂದಿಲ್ಲ ಕಣೆ. ಅಯ್ಯೋ ನಿನಗೇನು ಬಂದೈತೆ? ನಿನಗೆ ನನ್ನ ಮೇಲೆ ಯಾಕೆ ಹಿಂಗೆ ಮಾತಾಡ್ತೀಯ? ನಾನು ಏನೇನು ಒಂದಿಲ್ಲ ಏನಿಲ್ಲ. ಸುಮ್ಮನೆ ಮಾತಾಡಬಾರ್ದು. ಬಾಯಿ ಐತೆ ಅಂತ ಹೇಳಿ ಹೆಂಗೆ ಬೇಕಂಗೆ ನಾನು ಮಾತಾಡ್ಬೋದು. ನಾನು ಯಾವತ್ತೂ ಹಂಗೆ ಮಾತಾಡೋಕ್ಕೆ ಹೋಗಿಲ್ಲ ನಿನ್ನ ಬಗ್ಗೆ. ನೀನಾಗಿ ನೀನು ತಿಳ್ಕೊಂಡಿದ್ಯಾ. ನಾನು ನನ್ನ ಗಂಡ ಜೊತೆಗೆ ಹೋದ್ರೆ ನಿನಗೆ ಹಂಗೆ ಅನ್ಸೋದು. ನಿಮ್ಮ ಮನೆ ಮುಂದೆ ಹಸಿ ಓಡಾಡಿದ್ರೆ ಅಲ್ಲ ಹಸಿ ಹೋದ್ರೆ ನಿನಗೆ ಹಂಗೆ ಅನ್ಸೋದು. ನನ್ನ ಮುಂದೆ ಬಿಲ್ಡಪ್ ಕೊಡ್ತಾಳು ಮದುವೆ ಆಗಿ ಅಂತ. ನಾನೇನು ಬಿಲ್ಡಪ್ ಕೊಡೋಕ್ಕಾಗಿ ಬರ್ತಾ ಇರಲಿಲ್ಲ. ನೀನು ಬಿಲ್ಡಪ್ ಕೊಡೋಕ್ಕಾಗಿ ಬಂದಿದ್ಯಾ. ಅದನ್ನ ಹೇಳು ಸರಿನಾ? ಹೋಗಿ ರಂಗಿ ತಗೋ, ಅವಳು ತಗೋ ಮಾತಾಡು. ನನ್ನ ಹತ್ರ ಮಾತಾಡಬೇಡ ನೀನು. ಗಿರ್ಜಿಂಬೆ ಉಗುಳು ಅವಳನ್ನ ಹೇಳ್ತೀನಿ ಮಕ್ಕಕ್ಕೆ. ನನ್ನ ಗಂಡನ ಮದುವೆ ಆಗಿ ಇನ್ನು ನಿಂತಾಗಿ ಬಿಲ್ಡಪ್ ಕೊಡೋಕೆ ಬಂದಾಳು ಉಗುಳೆ. ನಾನು ಯಾವತ್ತೂ ಯಾರಿಗೂ ಏನೋ ಮಾತಾಡೋಕೆ ಹೋಗಿಲ್ಲ, ಅಂಬೋದಾಗಲಿ ಅದೆಲ್ಲ ಮಾಡಿಲ್ಲ. ನೀನಾಗಿ ನೀನು ತಿಳ್ಕೊಂಡು ಮಾತಾಡಬೇಡ. ಒಬ್ಬ ನಾಗಿಣಿ, ಸುಮ್ಮನೆ ಯಾಕೆ ಗಿರ್ಜಿಂಬೆ ಕೊಟ್ಟು ಜಗಳ ಮಾಡ್ಕೊಂತೀಯ? ಗಿರ್ಜಿಂಬೆ ಕೊಟ್ಟೆ ನೀನು ಚೆನ್ನಾಗಿರೋದು ನೋಡು. ಇವ್ನು ನೋಡು ಊರಂಕ್ಲ, ನಾನು ನೋಡಿರೋನು ನೋಡ್ದಂಗೆ ಹೋಗ್ತಾನೆ. ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ದಂಗೆ ಹೋಗ್ತಾನೆ. ಅಲ್ಲ ಎಷ್ಟು ಇರ್ಬೇಕು ನನ್ನ ಮಗನಿಗೆ? ಎಷ್ಟು ಇರಬೇಡ. ನಾನು ನೋಡು ಸರಿಯಾಗಿ ಮಾಡ್ತೀನಿ ನಿನಗೆ. ಲೋಪಾರ್ ನೀವೇನು ಜಗಳ ಆಡಂಗಿದ್ರು ಅತ್ಲಾಗ ಹೋಗಿ ಮಾತಾಡ್ರಿ ಸರಿನಾ? ನೀವಿಬ್ಬರು ಜಗಳ ಆಡಂಗಿದ್ರೆ. ಅಲ್ಲ ನಾನು ಏನು ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ, ನೀನು ಹಂಗೆ ಅನ್ಕೊಂತಿದ್ದಲ್ಲ, ಅದಕ್ಕೆ ನೋಡು ಮದುವೆ ಆಗಿದ್ದೀನಿ ಅಂತ ಹೇಳಿದೆ. ನಾನೇನೇನು ಜಗಳ ಮಾಡೋಕ್ಕೆ ಬಂದಿಲ್ಲ. ನಾಯ್ಕೊಟ್ಟು ಯಾಕೆ ನಾನು ಜಗಳಕ್ಕೆ ಹೋಗೋಣ? ಅವಳಿಗೂ ನನಗೂ ಆಗೋದೇ ಇಲ್ಲ. ಗಿರ್ಜಿಂಬೆ ನಾನು ನಿನ್ನ ಕಡೆಗೆ ಇರ್ತೀನಿ ಗಿರ್ಜಿಂಬೆ. ಇವಳಿಗೆ ಚೆನ್ನಾಗಿ ಉಗುಳು ಹೇಳ್ತೀನಿ, ಸರಿಯಾಗಿ ಉಗುಳು ಕುಟ್ಟು ಹೇಳ್ತೀನಿ. ಮುಷ್ನಿಗೆ ಕುಟ್ಟು ಕಳಿಸು ಹೇಳ್ತೀನಿ. ಹಂಗಾದ್ರೆ ಮತ್ತೆ ಬುದ್ಧಿ ಬರುತ್ತೆ ಇವಳಿಗೆ. ಅಲ್ಲ ಬಿಲ್ಡಪ್ ಕೊಡೋಕೆ ಬಂದವಳಲ್ಲ ನಿನ್ನ ಮುಂದೆ. ನಿನ್ನ ಗಂಡಂಗೂ ಇವಳಿಗೂ ಸಾಟಿನೇ ಇಲ್ಲ. ಗಿರ್ಜಿಂಬೆ ಗಂಡ ಹೆಂಗೆ ಇದ್ದಾರೆ, ನೀನು ಅವನು ಹೆಂಗಿದ್ದೀರಾ ಅಂತ ಸ್ವಲ್ಪ ಕನ್ನಡಗೆ ಇಬ್ಬರದು ಮುಷ್ನಿ ನೋಡ್ಕೆ ಹೋಗ್ರಿ. ಇಬ್ಬರಲ್ಲ ಹೆಂಗಿದ್ದೀರಾ ನೀವು ಅಂತ. ಒಂದು ಕೋತಿ ಒಂದು ಮಂಗ, ಒಂದು ಕೋತಿ ಒಂದು ಕಪಾಲಾಟ ಮುಚ್ಕೊಂಡಿದ್ರೆ ಸರಿ. ನಿನ್ಗೆ ಒಟ್ಟುರಿ ಅದಕ್ಕೆ ಏನೇನೋ ಮಾತಾಡ್ತೀಯ. ನಮ್ಮಿಬ್ರು ಜೋಡಿ ಚೆನ್ನಾಗೇ ಐತೆ, ಊರಾಗೆಲ್ಲ ಹಂಗೆ ಅಂತಾರೆ. ಭಾಳ ಚೆನ್ನಾಗೈತೆ ಇಬ್ಬರಿಗೂ ಜೋಡಿ ಅಂತ ಹೇಳಿ ಊರಾಗೆಲ್ಲ ಮಾತಾಡ್ತಾರೆ. ನೀನು ಮಾತಾಡೋದು ನನಗೇನೇನು ಗೊತ್ತಿಲ್ಲ ಅನ್ಕೋಬೇಡ. ನೀನು ಹೆಂಗೆ ಬೇಕಾದ್ರೂ ಮಾತಾಡಿರು, ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ ನಿನ್ನ ಬಗ್ಗೆ. ನಮ್ಮ ಆಂಟಿ ಹೇಳೈತೆ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ. ನಾಗಿಣಿ ಸುಮ್ಮನೆ ಯಾಕೆ? ನಾವು ಇವಾಗ ಚೆನ್ನಾಗಿರೋದು ನೋಡ್ಕೋಬೇಕು ಅಂತ ಹೇಳಿ ಹೇಳಿದ್ದೀನಿ. ಯಾಕೆ ಗಿರ್ಜಿಂಬೆ ಕೊಟ್ಟು ಜಗಳ ಮಾಡೋಕೆ ಹೋಗ್ತೀಯ? ಸುಮ್ಮನೆ ಬಾ. ಜಗಳ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು. ನನ್ನ ಮುಂದೆ ಅವಳು ಹಂಗೆ ಅಂಬಳಲ್ಲ ಅನ್ಕೊಂಬಳಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅವಳಿಗೆ. ಅಯ್ಯೋ ತಾಯಿ, ನಾನು ಒಂದಿಲ್ಲ ಕಣಮ್ಮ ನಿನ್ನ. ನಾನು ಏನು ಕಂಬನ? ನಾನು ಯಾವತ್ತೂ ಒಂದಿಲ್ಲ ಏನಿಲ್ಲ. ನಾನು ಏನು ಕನ್ಕಂಬಕ್ಕೆ ಹೋಗ. ನೀನಾಗಿ ನೀನು ಎಲ್ಲ ತಿಳ್ಕೊಂಡಿದ್ದೀಯ ಅಷ್ಟೇ. ನೀನಾಗಿ ನೀನು ತಿಳ್ಕೊಂಡು ಮಾತಾಡ್ತಾ ಇದೀಯಾ. ನಾನು ಒಂದಿಲ್ಲ ಕಣಮ್ಮ. ನೀನು ಯಾಕೆ ಕಂಬನ ಹೇಳು? ನೀನು ನಂಬೋದ್ರಿಂದ ನನಗೇನು ಸಿಗಂಗೈತೆ? ಈ ಸೆರೆಗಳು ಯಾಕೆ ಇಲ್ಲಿ ಬಂದು ನಮ್ಮ ಗಿಜ್ಜಿಮೆ ಮಾತಾಡ್ತಾ ಇದ್ರಿ? ನಡಿ ಅಷ್ಟೇ. ಯಾಕೆ ಗಿಜ್ಜಿಮೆ ಏನಾಯ್ತು? ಅಲ್ಲ ನೋಡೋಣ, ಇವಳನ್ನ ನಾನು ಮದುವೆ ಆಗಿಲ್ಲ ಅಂತಿದ್ದಂತ. ಅದಕ್ಕೆ ನನ್ನ ಮುಂದೆ ಇವಾಗ ಬಿಲ್ಡಪ್ ಕೊಡೋಕೆ ಬಂದವಳೆ. ಜಗಳ ಮಾಡೋಕೆ ಬಂದವಳು. ನಾನು ಮದುವೆ ಆಗಿದ್ದೀನಿ ಕಣೆ ಅಂತ ತೋರ್ಸೋಕ್ಕೆ. ಆದರೆ ಇವಳು ರಂಗಿ ನನ್ನ ಸಪೋರ್ಟಿಗೆ ಬತ್ತೀನಿ ಅಂತಾಳೆ. ಯಾವಳು ನನ್ನ ಸಪೋರ್ಟಿಗೆ ಬರಬೇಕಾಗಿಲ್ಲ, ಯಾವಳೆ ನನ್ನ ಮುಂದೆ ಬಿಲ್ಡಪ್ ಕೊಡಬೇಕಾಗಿಲ್ಲ. ನಾನು ಇಬ್ಬರಳನ್ನೂ ನಂಬಲ್ಲ. ನಿಮ್ಮಿಬ್ಬರನ್ನು ಕಂಡ್ರೂ ನನಗೆ ಆಗಲ್ಲ. ನಾವು ಯಾರು ಸವಸ ಆಗ್ದಿಲ್ದ ಸವಸ ನಾವು ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ. ಇವು ಓದಿ ಕೇತ್ಕೊಳ್ಳು. ನೀನು ಮದುವೆ ಆದವಳು ಒಬ್ಬ ಡಂಗುರ ಬಡ್ಸೋಗೆ ಯಾರ ಇಲ್ಲಿ ಬಂದಳು ನಮ್ಮ ಗಿಜ್ಜಿಮೆ ಮುಂದೆಲ್ಲ ಬಿಲ್ಡಪ್ ಕೊಡೋದು ನೀನು. ಒಂದು ಬೆಳ್ಳಿರತ್ತ ತರಿಸಿ ಒಂದು ಡಾಮ್ ಡೂಮಮ್ಮಂಗೆ ಜಕಣಕ್ಕ ಅಂತ ಹೇಳಿ ಕುಣ್ಕೊಂಡು ನಾನು ಮದುವೆ ಆಗೀನಿ ಅಂತ ಎಲ್ಲ ಮೈಕ್ನಾಗೆ ಕೂಗಾಡು. ಅವಾಗ ಬಿಲ್ಡಪ್ ಕೊಟ್ಟಂಗೆ ಆಗುತ್ತು. ಏನೇನು ಸಿಕ್ಕಿ ಯಾವನ ಸೆಕೆಂಡ್ ಹ್ಯಾಂಡ್ ಕಟ್ಕೊಂಡು ಇಲ್ಲಿ ಬಂದಳು ಬಿಲ್ಡಪ್ ಕೊಡೋಕ್ಕೆ. ಆಗ್ತಿಲ್ವ ಸಿಕ್ಕೆ? ಸರಿಯಾಗಿ ಮಾತಾಡೋದು, ಹಂಗೆಲ್ಲ ಮಾತಾಡಬೇಡ. ಅವಳು ಇವಳು ಅಂತ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ವಾ? ಸರಿಯಾ ಬಯ್ಯ ಹೇಳ್ತೀನಿ ವೇದು. ಸರಿಯಾ ಬಯ್ಯಿ, ಬಾಯಿಗೆ ಬಂದಂಗೆ ಬೈ ಹೇಳ್ತೀನಿ. ನೀನು ಅವಳೆ ಹೋಗು. ನೀನೇನು ದೊಡ್ಡ ಸಾಚಲ್ಲ. ನೀನೇನು ಇಲ್ಲಿ ಮಾತಾಡಕ್ಕೆ ಬಂದಿ ಈಗ ವೇದಂ ನೀನು ಮಾತಾಡ್ಸಿಡ್ಸಿಯ. ಸುಮ್ಮನೆ ಇಲ್ಲಿಂದ್ರೆ ಸಿಕ್ಕಿ ಹೋದ್ರೆ ಸರಿ ಅಲ್ಲ. ನೀನು ಕರ್ಕೊಂಡೋಗಿ ಸಿಕ್ಕಿ. ಸೆಕೆಂಡ್ ಹ್ಯಾಂಡ್ ಗಾಡಿನ ಒಳ್ಳೆದಲ್ಲ ಇದು. ಏನು ಹಂಗೇನೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಂದು ಬಿಲ್ಡಪ್ ಕೊಡ್ತಾಳೆ. ಏನು ಶೋರೂಮಿಂದ ತಂದಾಳೆ ಮಗ ನಡೀತಿಲ್ವ ಸಿಕ್ಕಿ? ನಮ್ಗೆ ಜಿಮ್ಮೆ ಮುಂದೆ ಏನು ಬಿಲ್ಡಪ್ ಕೊಡೋದು ನೀನು? ಅವಳೇನೋ ಅಂದ್ಲೆ ಅವಳೊಂದವಳೆ ಎಂಬತ್ತು ಏನು ಸಾಕ್ಷಿ ತೋರಿಸು. ಏನಿಲ್ಲ ಇಲ್ಲಿ ಮಾತಾಡಿದ್ಯಾ ಅಂದರೆ ಏನು ಇಲ್ಲಿ ಏನಾನ ಹೋಗಿ ಕರ್ಕೊಂಡೋಗಿ ಅವನ್ನ. ಹೋಗ್ತೀನಿ ಹೇಳಿ. ನೀನು ಹಂಗೆಲ್ಲ ಮಾತಾಡಬೇಡ ವೇದಣ್ಣ, ನೋಡಿ ಹೇಳಿರ್ತೀನಿ. ಬೈಕ್ ಬಂದಂಗೆ ಮಾತಾಡ್ತೀಯ. ಯಾರಿಗಾನ ಅಂತ ಹೋಗ್ಯ ಬಾರೆ ಅಂತ ನಿಂತಾನು ಹಿಂಗೆ ಅಂತ ಮಾತಾಡ್ತೀನಿ. ನೀನು ಯಾರೂ ಹಿಡ್ಕೊಂಡು ಗಟ್ಸಿಲ್ಲ. ಹಿಡ್ಕೊಂಡು ಬಿಟ್ಟಿಲ್ಲ ನಿನಗೆ. ಅದ್ಯಾಕೆ ಹೋಯ್ತಾರೆ? ಕರೆಕ್ಟಾಗಿ ಮಾತಾಡ್ತಾರೆ ಅವ್ರು. ಯಾರು ಸುದ್ದಿಗೆ ಹೋಗಲ್ಲ, ಬಂದರೆ ಸರಿಯಾಗಿ ಹೊಮ್ತಾರೆ ಅಷ್ಟೇ. ವೇದಣ್ಣನ ಬಗ್ಗೆ ಮಾತಾಡಬೇಡ ನೀನು. ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗು. ಹೋಗಿ ಒಂದು ಯಾವ್ದಾರ ಒಂದು ಬೀಳಿರತ್ತಾನೆ ಆತನ ತೋರಿಸಿ ಮೆರವಣಿಗೆ ಮಾಡಿಸು. ಹಂಗಾದ್ರೆ ಚೆನ್ನಾಗಿರ್ತೀಯ. ಚೆನ್ನಾಗೈತಿ ಜೋಡಿ ಅಂತ ಊರು ತುಂಬ ಹೇಳ್ತಾರೆ. ಮಾಡ್ತೀನಿ, ಅದನ್ನು ಮಾಡ್ತೀನಿ. ನನಗೆ ಗೊತ್ತೈತೆ. ಅದನ್ನು ನನಗೆಲ್ಲ ದುಡ್ಡು ಐತೆ, ಕಾಸು ಐತೆ. ನಾನೆಲ್ಲ ಮಾಡ್ತೀನಿ. ನಾನು ಎಲ್ಲ ಒಡವೆ ಮಾಡಿಸಿದ್ದೀನಿ. ನೀನು ದುಡ್ಡು ಐತೆ ಎಲ್ಲ ಮಾಡ್ತೀನಿ.
ದುಡ್ಡು ಒಡವೆ ಐತೆ ಅಂತ ಬಿಲ್ಡಪ್ ಕೊಡ್ತಾಳೆ. ದುಡ್ಡು ಒಡವೆ ಐತೆ ಅಂತ ಜಾಸ್ತಿ ಬಿಲ್ಡಪ್ ಕೊಡ್ತಾಳೆ ಕಣಗಿರ್ಜಿಂಬೆ ಇವಳು. ನೀನೇನು ಮಾತಾಡಬೇಡ, ಅವ್ರು ನಮ್ಮ ಸುದ್ದಿ ಬಂದರೆ ಅವ್ರ ಮಾತಾಡ್ತೀನಿ ಸರಿನಾ? ನಿನ್ನ ಪಾಡಿಗೆ ನೀನು ಹೋಗು. ನೀನು ಎಂತಾಳಂಬದು ಗೊತ್ತೈತಿ, ಅಕ್ಕ ತಂಗಿ ಇಬ್ಬರಳೆ ಅಂತಾರಂಬದು ಗೊತ್ತೈತಿ. ನಾವು ಯಾರ ಪರವಾಗೂ ಮಾತಾಡಂಗಿಲ್ಲ. ಅದೇ ಮತ್ತೆ ಆ ಶಾಡೆ ಹೆಂಗೆ ಕಳಿಸು, ಆ ಶಾಡೆ ಹಂಗೇನೆ ಮೆರಿತಿತ್ತು. ಗಂಡನ ಸುಭದ್ರ ಮಾಡ್ಕೊಂಬಕ್ಕಾಗಲಿಲ್ಲ. ಅದು ಊರಾಗ್ಲೋದೆಲ್ಲನ ಇದು ಮಾಡಕ್ಕೆ ಹೋಗೋದು. ನಿನ್ನ ಗಂಡನ ನಿನ್ನ ಯಾವಾಗ ಇಕ್ಕಬೇಕಾ? ಯಾವಾಗ ಇಕ್ಕಮಕ್ಕಾಗ್ದಲ್ಲಿ ಎಂತ ಇದಕ್ಕೆ ಮಾಡ್ದು. ಹೋಗಿ ಕರ್ಕೊಂಡು ಹೋಗುತ್ತ, ಏನು ನೋಡ್ತಾ ಇದೆಯಾ? ಕಪಾಲಟ್ ನೋಡ್ದಂಗೆ ಏನು ನೋಡ್ತಿ? ಹೋಗಿ ಕರ್ಕೊಂಡು ಅವನ್ನ ಜೋಡಿ ಸೂಪರ್ ಅಂತಿ ಹೋಗು. ಎಲ್ಲ ಡೊಂಗರ ವರ್ಷಕ್ಕೆ ಊರಾಗೆಲ್ಲ ಅದೇ ನಮ್ಮ ಗಿಜ್ಜಿಂಬಿ ಒಬ್ಳಿ ಮುಂದಕ್ಕೆ ನೀನೇನು ತೋರ್ಸಕ್ಕೆ ಬಂದಿದ್ದೀವಿ ಅವನ್ನ ಕರ್ಕೊಂಡು ಇಲ್ಲಿ ಹೋಗ್ತಿಲ್ವ ಐಸಿಕೆ? ಬಾ ಮಂತು ಹೋಗೋಣ ಬಾ. ಸುಮ್ಮನೆ ಯಾಕೆ? ನಾನು ಯಾವತ್ತೂ ಮಾತಾಡಿಲ್ಲ ವೇದಣ್ಣ. ನಾನು ಯಾಕೆ ಅಂಬಕ್ಕೆ ಹೋಗೋಣ ಇವಳಿಗೆ? ಅಲ್ಲ ನನ್ನ ಮುಂದೆ ಬಿಲ್ಡಪ್ ಕೊಡ್ತಾಳಲ್ಲ ಇವಳು. ಹಂಗೆ ಮತ್ತೆ ಬೋಲು ಒಳ್ಳೆ ಹೇಳಲ್ಲ, ದುಡ್ಡು ಕಾಸು ಮಾಡವೆ ಇಕ್ಕೊಂಡಿದ್ದೀನಿ ಅಂತ ಹಿಂಗೆ ಆಡ್ತಾಳೆ. ಇದೆಲ್ಲ ಹಾಳಾಗಂಗೆ ಏನೋ ಒಂದು ಮಾಡ್ಬೇಕು ಗೊತ್ತಾಗುತ್ತೆ ವೇದು. ಏನೋ ಒಂದು ಸರಿಯಾಗಿ ಇವಳಿಗೆ ಈಗ ಹೇಳ್ತೀನಿ. ಏನು ಮಾತಾಡ್ಬೇಡ ಹೋಗಕ್ಕ. ನೀನು ಅಂತಾಳಂಬುದು ಗೊತ್ತಿ ಐತಿ. ಇಲ್ಲ ನಮ್ಮ ತಗೇನು ಬೋರ್ಬೇಡ. ನಿನ್ನ ಅಂತಾಳನ್ನೆಲ್ಲ ಮಾತ್ರ ಬಿಡಿಸಿ ಅವನ್ನ ನಡಿಯ ಸಿಕ್ಕಿ. ಇವ್ರು ನಾವು ಒಳ್ಳೆ ಮಾತನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರೋನಂದ್ರೆ ಇವ್ರು ನಮ್ಮನ್ನು ನಂಬೋದೇ ಇಲ್ಲ. ಸುಮ್ಕಿರಿ ಏನಾನ ಮಾಡ್ಕೊಂಡು ಹೋಗ್ಲಾಳ. ಅಯ್ಯಮ್ಮನ ಮಾತಾಡ್ಸೋದೇ ಅಲ್ಲ. ನಾನು ಏನಾರು ಮಾತಾಡಿಲ್ಲ ಏನಿಲ್ಲ, ಸುಮ್ಮನೆ ಬರ್ತಾರೆ ನನ್ನ ಮುಂದೆ ಬಿಲ್ಡಪ್ ಕೊಡೋಕ್ಕೆ. ಅಯ್ಯೋ ಏನು ದೊಡ್ಡ ಇದನ್ನು ಕಟ್ಕೊಂಡಿದ್ದೀನಿ ಅಂತ. ಇದಕ್ಕೆ ಮದುವೆ ಆಗಿರೋದಕ್ಕೆ ಈಗ ಮದುವೆ ಆಗಿರೋದಕ್ಕೆ ಏನೋ ಒಂಥರ ಆಗೈತೆ ಇದಕ್ಕೆ. ಅಯ್ಯೋ ದೇವ್ರೆ, ನಾನು ನಮ್ಮ ಅಯ್ಯಪ್ಪ ಓಡಾಡಿದ್ರೆ ಅವಳು ಸೇರಿಸ್ಕೊಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಇವಳು ಮದುವೆ ಆಗಿಲ್ಲ, ನಾನು ಮದುವೆ ಆಗಿಲ್ಲ ಅಂತ ಅವಳಿಗೆ ಅನ್ಸೋದು. ಅವಳು ಅಂದ್ಕೊಂಡು ಮದುವೆ ಆಗ್ಯವಳೆ ನಾನು ನಂಬ್ತಾಳೆ. ಯಪ್ಪ ನಾನು ಯಾವತ್ತೂ ಅವಳು ನಂದಿಲ್ಲ ಏನಿಲ್ಲ. ಅಲ್ಲ ಜನಕ್ಕೆ ನಮ್ಮ ಮೇಲೆ ಯಾಕೆ ಇಷ್ಟೊಂದು ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ನಮ್ಮ ಮೇಲೆ ಎಂಬಂಗಾಗುತ್ತೆ ವೇದಣ್ಣ. ಯಾಕೆ ನಮ್ಮ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂತಾರೆ, ಯಾಕೆ ಇಷ್ಟೊಂದು ಹೊಟ್ಟೆ ಹುರ್ಕೊಂತಾರೆ ಅನಿಸುತ್ತೆ. ನಾವು ಅವ್ರ ಮನೆ ಬಾಗ್ಲಿಗೆ ಹೋಗಲ್ಲ, ಅವನು ಕೇಳಲ್ಲ ಏನಿಲ್ಲ. ಅಯ್ಯೋ ನಮ್ಮ ಕೆಲಸ ಹತ್ತು ನಾವು ಆಯ್ತಿದ್ರು ಹೆಂಗೆ ಮಾತಾಡ್ತಾರೆ ನೋಡೋಣ. ಅಯ್ಯೋ ಎಂತೆಂಥರ ಇರ್ತಾರೋ ಅನಿಸುತ್ತೆ. ಹಂಗೆ ಮತ್ತೆ ಇವಾಗಿನ ಜನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸರಿಯಾಗಿ ಹೋಗ್ಲೇಬೇಕು. ಈಗ ನಾವು ಸುಮ್ಮನಿದ್ದವ್ರ ಸುದ್ದಿ ಹೋಗ್ಬಾರ್ದು. ನಮ್ಮ ಸುದ್ದಿ ಏನಾನ ಬಂದ್ರೆ ಸರಿಯಾಗಿ ಹೋಗೋದು ಬಿಡ್ಬೇಕು. ಇನ್ನೊಂದ್ಸತಿ ಏನಾನ ಮಾತಾಡೋಕ್ಕೆ ಬೈರ್ಬೇಕು. ನಂತಕ್ಕೆ ಯಾವನ ಮಾತಾಡಲ್ಲ, ಯಾವ ಬೋಳೆ ಮಗನ ಮಾತಾಡಲ್ಲಂತೆ. ನನ್ನ ವಿರುದ್ಧವಾಗಿ ನನಗೆ ಯಾವ ಥರ ನನಗೆ ಇದು ಮಾಡ್ಯಾವ್ರಿ ಅಂದ್ರೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಹಳೆ ಮಕ್ಳು ಅಲ್ಕ ನನ್ನ ಮಕ್ಳು ಅಂತ ಹೇಳಲ್ಲ ನಾನು. ನಾನು ತಿರ್ಗೊಳ್ಳೆ ಮಾತಾಗೇನು ಮಾತಾಡೋಕೆ ಹೋಗಲ್ಲ. ಡಮ್ ನಾನು ಏನಿಲ್ಲ. ಅತ್ತೆ ಮತ್ತೆ ಸರಿಯಾಗಿ ಬೈದು ಕಳಿಸಿದ್ದು. ಹೋಗಿ ಒಂದು ಬೆಳ್ಳಿ ಇರತ್ತ ಅಂದು ಡಿ ಜೆ ಹಾಕ್ಕೊಂಡು ಅವ್ರು ತುಂಬ ಕುಣಿಯೋಂಗೆ ನಾನು ಮದುವೆ ಆಗೈನಿ ಅಂತ ಫಂಕ್ಷನ್ ಮಾಡೋ ಅಂತ ಹೇಳಿದ್ದು. ಮಾಡಲಿ ಅವಳು. ದುಡ್ಡು ಇಕ್ಕೋಣ ಕಾಸು ಇಕ್ಕೋಣ ಅಂತ ಕುಣಿತಾಳಲ್ಲ, ಮಾಡಲಿ ಅವಳು. ಹೋಗು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಇವಳನ್ನು ಬುಲ್ ಮೇಲೆ ತಿಂದ್ಲವ್ರು ಹಂಗೆ ಇವಳಿಗೂ ಸರಿಯಾಗಾಯ್ತು. ಅದು ಒಳ್ಳೆ ಇದೆ ಎರಡ್ದಂಗೆ ಆಡೋದು, ಅದಕ್ಕೂ ಸರಿಯಾಗಿ ಆಗಿಟ್ಟಾಗ. ಮತ್ತೆ ಮೆರ್ದರ್ಗೆ ಒಂದಲ್ಲ ಒಂದು ನಿಮ್ಮ ದೇವ್ರು ಸರಿಯಾಗಿ ಮುರಿಕ್ತಾನೆ ಅಂತ ಹೇಳೋದು. ಯಾವನಿಗೆ ಯಾವಳಿಗೆ ಆಗಲಿ ಏನಿಲ್ಲ ಸರಿಯಾಗಿ ಕೊಡ್ತಾನೆ ದೇವ್ರು. ಹಂಗಲ್ಲ ನೋಡಿದ್ರಲ್ಲ ವೀಕ್ಷಕರೇ, ನಾನು ಯಾವತ್ತೂ ಮಾತಾಡಿಲ್ಲ ಏನಿಲ್ಲ. ನನ್ನ ಬಗ್ಗೆ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ಇಲ್ಲಿ ಮಾತಾಡಕ್ಕೆ ಬಂದವಳೆ ಇವಳು. ಅಯ್ಯೋ ದೇವ್ರೆ, ಅಲ್ಲ ನಾನು ಅವಳಿಗೆ ಏನಾದರೂ ಅಂದಿದ್ರೆ ಮಾತಾಡ್ಬೇಕು. ಸುಮ್ಮನೆ ನನ್ನ ಮುಂದೆ ಬಿಲ್ಡಪ್ ಜನ ಯಾಕೆ ನನ್ನ ಮೇಲೆ ಹಿಂಗೆ ಅಂತ. ನಾನು ಚೆನ್ನಾಗಿರೋದಕ್ಕೆ ಸಹಿಸ್ಕೊಂತಿಲ್ಲ, ಕೆಟ್ಟಿದ್ರೇನು ಹೆಂಗೆ ಮಾತಾಡೋರು. ಚೆನ್ನಾಗಿರೋದು ಸಹಿಸ್ಕೊಂತಿಲ್ಲ, ಚೆನ್ನಾಗಿದ್ರು ಹೊಟ್ಟೆ ಉರಿ, ಹೆಂಗಿದ್ರು ಹೊಟ್ಟೆ ಉರಿ ಅಪ್ಪ ಈ ಜನಗಳ ಹತ್ರ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.